ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಮಠದ ವಿವಾದ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಚನಾನಂದ ಸ್ವಾಮೀಜಿಯನ್ನ ಟ್ರಸ್ಟ್ ಉಚ್ಚಾಟನೆ ಮಾಡಿತ್ತು. ಆದರೆ ಈಗ ಟ್ರಸ್ಟ್ನ ಪ್ರಮುಖರನ್ನ ಪಂಚಮಸಾಲಿ ರಾಜ್ಯ ಸಂಘ ಉಚ್ಚಾಟನೆ ಮಾಡಿದ್ದು ವಿವಾದ ಸ್ಫೋಟಕ ತಿರುವು ಪಡೆದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಂಚಮಸಾಲಿ ಪೀಠ ಸಂಘರ್ಷ, ಮೂವರು ಟ್ರಸ್ಟಿಗಳ ಉಚ್ಚಾಟನೆ. ರಾಜ್ಯ ವೀರಶೈವ ಲಿಂಗಾಯತ ಸಂಘ ವರ್ಸಸ್ ಟ್ರಸ್ಟ್ ಗುದ್ದಾಟ. ವಚನಾನಂದ ಶ್ರೀ ಅವರನ್ನ ಉಚ್ಚಾಟನೆ ಮಾಡಿದವರಿಗೆ ಗೇಟ್ ಪಾಸ್. ಹರಿಹರದ ಪಂಚಮಸಾಲಿ ಮಠದ ಸಂಘರ್ಷ ದಿನೇ ದಿನೇ ಸಂಘರ್ಷಕ್ಕೇರಿದೆ. ಪಂಚಮಸಾಲಿ ಗುರುಪೀಠ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ, ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರ್ ಮತ್ತು ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಅವರನ್ನ ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಲಾಗಿದೆ. ಲೆಕ್ಕಪತ್ರ ನೀಡುವಂತೆ ಸಾರ್ವಜನಿಕ ಮತ್ತು ಸಂಘದ ವತಿಯಿಂದ ನಿರಂತರವಾಗಿ ಕೇಳಲಾಗಿದ್ರೂ ಸಹ ಅವರು ಸ್ಪಂದಿಸದ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ. ಏಪ್ರಿಲ್ 13ರಿಂದ ಈ ಮೂವರು ಟ್ರಸ್ಟ್ಗಳಿಗೆ ಯಾವುದೇ ಹಣಕಾಸು ವ್ಯವಹಾರ ಅಥವಾ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇರುವುದಿಲ್ಲ ಎಂದು ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಹೇಳಿದ್ದಾರೆ. ಈ ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ ಬಿಸಿ ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ಪಂಚಮಸಾಲಿ ಸಂಘವು ಸುಪ್ರೀಂ ಆಗಿದ್ದು ರಾಜ್ಯದಲ್ಲಿ ಸುಮಾರು 13,600 ಸದಸ್ಯರನ್ನ ಹೊಂದಿದೆ ಮತ್ತು ಸಮಾಜದ ಒಳಿತಿಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜೂನ್ ತಿಂಗಳಲ್ಲಿ ಲೆಕ್ಕ ಕೊಡಿ ಅಭಿಯಾನ ಸಮಿತಿ ಅಧ್ಯಕ್ಷರೊಂದಿಗೆ ರಾಜ್ಯ ಪ್ರವಾಸ ಕೈಗೊಂಡು 2008ರಿಂದ ಮಠಕ್ಕೆ ದಾನ ನೀಡಿದವರ ಕುರಿತು ಮಾಹಿತಿ ಸಂಗ್ರಹಿಸಿ ಜೂನ್ನಲ್ಲಿ ಪೂರ್ಣ ಮಾಹಿತಿ ಬಹಿರಂಗಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. 27/4/2026 ಹರಿಹರ ಮಠದಲ್ಲಿ 11 ಗಂಟೆಗೆ ಲೆಕ್ಕ ಕೊಡ್ಲಿಕ್ಕೋಸ್ಕರ ರಾಜ್ಯ ಜಿಲ್ಲಾ ಅಧ್ಯಕ್ಷರುಗಳು, ರಾಜ್ಯ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಟ್ರಸ್ಟಿಗಳು ಮತ್ತು ಸಮಾಜದ ಮುಖಂಡರು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಅವತ್ತು ಲೆಕ್ಕ ಕೊಡ್ತಾ ಇದ್ದೀವಿ. ಸಮಾಜ ಬಾಂಧವರೆಲ್ಲರೂ ದಯವಿಟ್ಟು ಅಲ್ಲಿ ಬಂದು ಲೆಕ್ಕವನ್ನು ನಾವು ಏನು ಕಂಪ್ಲೀಟ್ 2008ರಿಂದ 2026 ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಅಸೆಸ್ಮೆಂಟ್ ಆಗಿರೋ ಕಾಪಿ, ಅಂದ್ರೆ 2025 ಅಸೆಸ್ಮೆಂಟ್ ಆಗಿದೆ, 26 ದಿನ ಫೈಲ್ ಮಾಡಿಲ್ಲ, ಅದ್ರದ್ದು ಸೇರಿ ಸ್ಟೇಟ್ಮೆಂಟ್ ಮಾಡಿದೆ. 2008ರಿಂದ 2026 ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ, ಯಾವ್ದಾದ್ರು ಖರ್ಚು ಮಾಡಿದೀವಿ, ಎಲ್ಲ ಲೆಕ್ಕನೂ ನಾವು ಕೊಡ್ಲಿಕ್ಕೆ ತಯಾರಿದೆ. ಒಟ್ಟಾರೆ ಪಂಚಮಸಾಲಿ ಮಠದ ವಿವಾದ ಮತ್ತಷ್ಟು ಜಟಿಲವಾಗ್ತಿದೆ. ನಾಳೆ ಲೆಕ್ಕ ಕೊಡುವ ಸಮಾವೇಶದಲ್ಲಿ 2 ಬಣದ ತಿಕ್ಕಾಟ ಮತ್ತಷ್ಟು ತಾರಕಕ್ಕೆ ಏರುವ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.